ಆದರೂ ಯಾವ ಮಾತಿಗೆ ಆ ಮಾತು. ಪಾರ್ವತಕ್ಕಿನ ಕೈ ರುಚಿ ಮಾತ್ರ ಬ್ರಹ್ಮಾಂಡವಾಗಿರುತ್ತೆ. ಎಷ್ಟು ರುಚಿಯಾಗಿ ಮಾಡ್ತಾಳೆ ಅಂದರೆ, ಆಹಾ, ಅಡುಗೆ ಸೂಪರಾಗಿ ಮಾಡ್ತಾರೆ. ಈ ನನ್ನ ಅಳಿಯ ಎಷ್ಟಂತ ತಿಂತಾನೋ ಏನೋ, ಇವಂದೇನು ಹೊಟ್ಟೆನೋ ಏನೋ, ಏನಾಯ್ತೋ ಏನೋ ಗೊತ್ತಿಲ್ಲ. ಒಟ್ಟಾಗ ದೆವ್ವಗಿವ ಸೇರ್ಕೊಂಡತ್ತೋ ಏನು ಗೊತ್ತಿಲ್ಲ. ಅಲ್ಲ, ಈಗನ 11 ದೋಸೆ ತಿಂದನ. ಲೆಕ್ಕ ಹಿಡಿದ್ರೆ ಈಗ ಮತ್ತೆ ಒಂದು ತಾಸು ಆಗಲಿಲ್ಲ, ಅವಾಗಲೇ ಮತ್ತೆ ಮಧ್ಯಾಹ್ನದ ಊಟ ಕೇಳ್ದ. ನಮಗೆ ನೋಡಿದ್ರೆ ಇನ್ನೂ ತಿಂದಿದ್ದು ದೋಸೆನೇ ಅರಿಗಿಲ್ಲ. ಅಕ್ಕೊಂಬಂದು ಕೊಟ್ಟಿವಿ, ಎಂಥ ಪರಿ ತಿಂತಾನ ಯಪ್ಪ, ಕಂಡನೋ ಇಲ್ಲೋ ಊಟ. ಅಯ್ಯೋ ದೇವ್ರೆ. ನೋಡ್ರಿ ಅದಕ್ಕೆ ನಾನು ಯಾವುದೇ ಊಟ ತಿನ್ನಲಿ ತುಂಬ ಇಷ್ಟಪಟ್ಟು ಅದನ್ನು ಆನಂದವಾಗಿ ತಿನ್ನೋಕ್ಕೆ ಇಷ್ಟಪಡ್ತೀನಿ. ನೀನು ಇಲ್ಲೇ ಚೆನ್ನಾಗಿ ಅಡುಗೆ ಕಲ್ತ್ಕೊಂಬಂದರೆ ಒಳ್ಳೆಯದು. ಇಲ್ಲಾಂದರೆ ನಾನು ಮಾತ್ರ ಬೇರೆ ಮನೆ ಮಾಡಲ್ಲ ನೋಡು, ಈಗಲೇ ಹೇಳ್ತಾ ಇದ್ದೀನಿ. ಅಯ್ಯಪ್ಪ, ಇವನೇನು ಬೇರೆ ಮನೆ ಮಾಡಲ್ಲ ಅಂತಿದ್ದಾನೆ. ಬೇಡ ಬೇಡಪ್ಪ, ನನ್ನ ಮಗಳು ಅವ್ರ ಮನೇಲಿ ಇರೋದೇ ಬೇಡ. ಅದು ಮನೆ ಚೆನ್ನಾಗಿಲ್ಲ ಏನಿಲ್ಲ, ಇವ್ರು ಬೇರೆ ಮನೆ ಮಾಡಲೇಬೇಕು. ಇಲ್ಲ ಅಳಿಯಂದ್ರೆ, ನನ್ನ ಮಗಳು ಇವಾಗೆಲ್ಲ ಅಡುಗೆ ಮಾಡೋದೆಲ್ಲ ಕಲ್ತ್ಕೊಂಡಿದ್ದಾಳೆ, ಮಾಡ್ತಾ. ಹೌದಾ ಅತ್ತೆ? ಹಂಗಾದ್ರೆ ಈಗ ಈ ಪಾರ್ವತಕ್ಕ ಮಾಡಿದ್ಲಲ್ಲ ಬೆಳಗ್ಗೆ ಚಟ್ನಿ, ಶೇಂಗಾ ಚಟ್ನಿ, ಕೊಬ್ಬರಿ ಹಾಕಿಲ್ಲ. ಹಂಗಾದ್ರೆ ನಿಮ್ಮ ಮಗಳಿಗೆ ಹೇಳ್ರಿ, ಈ ಚಟ್ನಿ ಮಾಡೋಕೆ ಏನೇನು ಹಾಕ್ತಾರ ಅಂತ ಅದನ್ನೆಲ್ಲ ಹೇಳಕ್ಕೆ ಹೇಳ್ರಿ ನೋಡೋಣ. ಹೇಳು ರಾಧಿಕಾ, ನಿನ್ನೆ ಕೇಳ್ತಿರೋದು, ನಿಜ ಹೇಳು, ನಿಂಗೆ ಅಡುಗೆ ಬರುತ್ತಾ? ಇದ್ರಲ್ಲಿ ಏನೇನು ಹಾಕ್ತಾರೆ ಹೇಳಿ ನೋಡೋಣ. ನಂಗೆ ಗೊತ್ತಿಲ್ಲ ರೀ. ಅತ್ತೆ ನೋಡಿದ್ರ, ಕೇಳಿಸ್ಕೊಂಡ್ರ? ಅವಳಿಗೆ ಏನು ಹಾಕ್ತಾರ ಅನ್ನೋದು ಗೊತ್ತಿಲ್ಲ. ನೀವು ಸುಮ್ಮನೆ ನಿಮ್ಮ ಮಗಳ ಪರವಾಗಿ ಎಲ್ಲ ಬರುತ್ತೆ ಅಂತ ಇಲ್ಲಿ ಹೇಳ್ತೀರಾ. ಮುಂದೆ ಬೇರೆ ಮನೆ ಮಾಡಿದಾಗ ಅಲ್ಲಿ ನಿನ್ನ ಮಗಳೇ ಎಲ್ಲ ಕಷ್ಟಪಡೋದು. ಅಡುಗೆ ಕಲಿಸ್ಬೇಕಾಗಿರೋದು ನೀವು, ಕಲಿಬೇಕಾಗಿರೋದು ಇವಳು. ಅಲ್ಲಿಗೆ ಹೋದ್ಮೇಲೆ ಇವಳೇ ತಾನೇ ಅಡುಗೆ ಮಾಡಬೇಕು. ಮದುವೆಗೆ ಮುಂಚೆ ಅಂತೂ ಅಡುಗೆ ಕಲಿಸಿಲ್ಲ. ಮದುವೆಯಾಗಿ ಎಷ್ಟು ದಿನ ಆಯಿತು, ಈಗ ಇಲ್ಲೇ ತವ್ರ ಮನೇಲೇ ಇದ್ದಾಳೆ. ಇಷ್ಟೊತ್ತಿಗೆ ಅಡುಗೆ ಕಲಿಸ್ಬಿಡ್ಬೋದಾಗಿತ್ತು, ಆದರೂ ಇನ್ನೂ ಕಲ್ತಿಲ್ಲ. ನೀವು ಕಲ್ಸೋದು ಬಿಟ್ಟು ಇನ್ನೂ ಮಗಳ ಪರವಾಗಿ ಎಲ್ಲ ಬರುತ್ತೆ ಅನ್ಕೊಂಡು ಬರ್ತಾ ಇದ್ದೀರಾ. ನೋಡಿದ್ರೆ ಅವಳಿಗೆ ಏನೂ ಬರ್ತಾ ಇಲ್ಲ. ನೋಡಿ ಅತ್ತೆ, ಕಲಿಸ್ರಿ. ಇಲ್ಲಾಂದರೆ ಬೇರೆ ಮನೆ ಮಾಡಿದಾಗ ಇಬ್ಬರು ಮಕ್ಕ ನೋಡ್ಕೊಂಡು ಕುಂದ್ರಬೇಕಾಗತ್ತೆ ಊಟ ಮಾಡೋದು ಬಿಟ್ಟು. ಇಬ್ರಿಗೂ ಕಷ್ಟ ಆಗುತ್ತಾಗ ಊಟ ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಳ್ಳೋದು. ನೋಡ್ರಿ ಅತ್ತೆ, ಕಲಿಸ್ರಿ. ಕಿರಣ್, ಎಲ್ಲ ನಾನೇ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದೀರಲ್ಲ ಒಂದು ಬೆಳಗ್ಗೆಯಿಂದ. ನೀವು ಕೂಡ ಹೆಲ್ಪ್ ಮಾಡಬೇಕಪ್ಪ. ನೋಡಿದ್ರಲ್ಲ ನಮ್ಮಣ್ಣ ಬೆಳಗ್ಗೆ ಅವ್ರ ಹೆಂಡತಿಗೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದ್ರು. ನೀವು ಕೂಡ ಅದೇ ಥರ ನಂಗೆ ಹೆಲ್ಪ್ ಮಾಡಿರಿ. ಆಗ ಇಬ್ಬರು ಅಡುಗೆ ಮನೇಲಿ ಸುದ್ದಿ ಹೇಳ್ಕೊ ಅಂತ ಅಡುಗೆ ಮಾಡಿಬಿಟ್ರೆ ಆರಾಮಾಗಿ ಇಬ್ಬರು ಮಾಡ್ಕೊಂಡು ತಿನ್ಬೋದು. ಹೆಂಗೋ ಈಗ ಯೂಟ್ಯೂಬ್ ಎಲ್ಲ ಇರುತ್ತಲ್ಲ, ಹಂಗೆ ಇಬ್ಬರು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಹೋದ್ರೆ ಎಲ್ಲ ಆಗೋಗುತ್ತೆ. ರಾಧಿಕಾ, ಅಣ್ಣ ಏನೋ ಇವತ್ತು ಹೆಲ್ಪ್ ಮಾಡಿದ್ದಾರೆ. ಇವತ್ತು ತುಂಬ ಕೆಲಸ ಇತ್ತಲ್ಲ, ಹಂಗಾಗಿ ಅಣ್ಣ ಹೆಲ್ಪ್ ಮಾಡಿದ್ದಾರೆ. ದಿನ ನಾನೇ ಹೆಲ್ಪ್ ಮಾಡೋದು ಅತ್ತಿಗೆಗೆ, ಗೊತ್ತಾ? ಅಮ್ಮನೂ ಹೆಲ್ಪ್ ಮಾಡಲ್ಲ, ನೀನು ಮಾಡಲ್ಲ, ಮತ್ತು ದೀಪನೂ ಹೆಲ್ಪ್ ಮಾಡಲ್ಲ. ಪಾಪ ಅತ್ತಿಗೆಗೆ ಎಲ್ಲ ಕಷ್ಟ ಆಗ್ತಿತ್ತು ಅಂತ ನಾನು ಸ್ವಲ್ಪ ಬೇಗ ಎದ್ಬಿಟ್ಟು ನಂದೆಲ್ಲ ಕೆಲಸ ಆದಮೇಲೆ ಅತ್ತಿಗೆಗೂ ಹೆಲ್ಪ್ ಮಾಡ್ತಾ ಇದ್ದೆ ನಾನು. ಅಷ್ಟಕ್ಕೂ ನೀನು ಹೋದ್ಮೇಲೆ ನಿನ್ಗೆ ಯಾರ್ದು ಹೆಲ್ಪ್ ಬೇಕಾಗಿರಲ್ಲ ಅಂತ ಅನಿಸುತ್ತೆ. ಇದೇನಣ್ಣ ಹಿಂಗಂತಿದ್ಯಾ? ಕಿರಣ್ಗೆ ಹೆಲ್ಪ್ ಮಾಡಬೇಕಪ್ಪ ಅಂತ ಹೇಳೋದು ಬಿಟ್ಟು ಯಾರು ಹೆಲ್ಪ್ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಿದ್ಯಲ್ಲ. ಹಂಗಲ್ಲ, ಈಗ ನೀವಿಬ್ರು ಬೇರೆ ಆದಮೇಲೆ ನೀವಿಬ್ರು ಅಷ್ಟೇ ಇರ್ತೀರಪ್ಪ ಮನೇಲಿ, ಬೇರೆ ಯಾರೂ ಇರಂಗಿಲ್ಲ. ಹಂಗಾಗಿ ನಿಮ್ಗೆ ಅಷ್ಟೊಂದು ಹೆಲ್ಪ್ ಮಾಡೋ ಅವಶ್ಯಕತೆ ಯಾರಿಗೂ ಬೀಳಲ್ಲ ಅಂತ ನನ್ನ ಲೆಕ್ಕ. ಇಲ್ಲಾದರೆ ಅದಕ್ಕೆ ಪಾಪ ಮನೇಲೂ ಕೆಲಸ ಮಾಡ್ತಾರೆ, ಮತ್ತು ಹೊರಗಡೆ ಜಾಬ್ ಕೂಡ ಮಾಡ್ತಿದ್ದಾರಲ್ಲ, ಹಂಗಾಗಿ ಅವ್ರಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ. ಅಲ್ಲಿ ನೀನೇನು ಜಾಬ್ ಮಾಡಲ್ಲ, ನಿಂಗೆ ಜಾಬ್ ಸಿಗೋದು ಡೌಟು. ಹಂಗಾಗಿ ಮನೇಲೇ ಇರ್ತೀಯಪ್ಪ, ಎಲ್ಲ ಕೆಲಸ ನೀನೇ ಮಾಡ್ಕೋಬೋದಲ್ಲ. ಅಂದರೆ ನಂಗೆ ಕೆಲಸ ಸಿಗಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ಯಾ? ರಾಧಿಕಾ, ಯಾಕಷ್ಟು ಜೋರು ಮಾಡೋದು? ಅಣ್ಣನ ಮೇಲೆ ಹಂಗ ಕೋಪ ಮಾಡ್ಕೊಂಡು ಮಾತಾಡೋದು? ತಂಗಿಗೆ ಜಾಬ್ ಬರಲಿ ಅಂತ ಎಂಕರೇಜ್ ಮಾಡಬೇಕು. ಇಲ್ಲಾಂದರೆ ತಾನೇ ಜೊತೆಗಿದ್ದು ಯಾವುದಾದ್ರೂ ಒಂದು ಕೆಲಸ ಕೊಡಿಸ್ಬೇಕು. ಅದು ಬಿಟ್ಬಿಟ್ಟು ಜಾಬ್ ಬರಲ್ಲ ಇವಳಿಗೆ ಹಂಗೆ ಹಿಂಗಂತ ಮಾತಾಡಿದರೆ ನಿಮಗೆ ನಿಮ್ಮ ಮಗ ಮಾತಾಡೋದೆಲ್ಲ ಕೇಳಿಸಲ್ಲ. ನಾನು ಸಿಟ್ಟಾಗಿ ಮಾತಾಡಿದ ಮಾತ್ರ ನಿಮ್ಗೆ ಕೇಳಿಸೋದು. ಈಗಲೂ ನಿಮ್ಮ ಮಗನ್ನೇ ಸಮರ್ಥಿಸ್ಕೊಂಡು ಮಾತಾಡ್ತಿರಲ್ಲಪ್ಪ. ಅಲ್ಲ, ಅವ್ನು ಅಂದಿದ್ರಲ್ಲೂ ಏನು ತಪ್ಪಿಲ್ಲಲ್ಲ. ಈಗ ನೀವಿಬ್ರು ಫೇಲ್ ಆಗಿ ಕುಂತೀರಿ, ಒಂದು ಸಬ್ಜೆಕ್ಟೂ ಪಾಸ್ ಆಗಿಲ್ಲ ನೀವಿಬ್ರು. ಇನ್ನು ಓದ್ಕೊಂಡು ಇಬ್ರು ಪಾಸ್ ಆಗ್ತಿರೋ ಇಲ್ಲ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ. ನಿಮಗೆ ಬರೋ ಒಂದು ಪಾಸಿಂಗ್ ಮಾರ್ಕ್ಸ್ ಆ ಪರ್ಸೆಂಟೇಜಿಂದ ಯಾರು ಜಾಬ್ ಕೊಡ್ತಾರೆ ಹೇಳಿ ಈಗಿನ ಕಾಲದಾಗ? ಈಗೆಲ್ಲ ಎಷ್ಟು ಕಾಂಪಿಟೇಷನ್ ಐತೆ. ಎಲ್ಲ 90 ಮೇಲೆ 100ಗೆ 100 ತೆಗೆದ್ರೂ ಕೆಲಸ ಸಿಗೋದು ವಜಾಗೈತೆ ಈಗಿನ ಕಾಲ. ಅಷ್ಟು ಕಾಂಪಿಟೇಷನ್ ಐತೆ. ಇನ್ನು ನಿಮಗೆ ಬರೋ 6-3 ಮಾರ್ಕ್ಸಿಂದ ಯಾರು ಜಾಬ್ ಕೊಡ್ಬೇಕು ಹೇಳು? ಈ ಮುದೇನಂತೂ ತನ್ನ ಮಗಳಿಗೆ ಬೈಯೋದ್ರ ಜೊತೆಗೆ ನನಗೂ ಬೈತಾ ಇದ್ದಾನೆ. ಅಲ್ಲಮ್ಮವ, ಜಾಬ್ ಬಂದಿಲ್ಲ ಅಂದರೆ ಏನಾಯಿತು? ನೀವು ಹೆಂಗೋ ದುಡ್ಡು ಕೊಡ್ತೀರಲ್ಲ, ವರದಕ್ಷಿಣೆ ದುಡ್ಡು, ಅದರಲ್ಲೇ ಒಳ್ಳೆ ಬಿಸ್ನೆಸ್ ಮಾಡ್ತೀನಿ ಅಷ್ಟೇ. ಓಕೆ, ನೀವಿಬ್ರು ಫೇಲ್ ಆಗಿದ್ದೀರ ಅಂತಲೇ ಇಟ್ಕೊಳ್ಳೋಣ. ಪಾಸ್ ಮಾಡ್ಕೊಂಡಿಲ್ಲ ಇಬ್ಬರು. ಈಗ ನಿಮಗೆ ಜಾಬ್ ಬಂದಿಲ್ಲ ಅಂತಲೇ ಇಟ್ಕೊಳ್ಳೋಣ. ಸರಿ, ಈಗ ಏನು ಬಿಸ್ನೆಸ್ ಮಾಡ್ತೀಯಪ್ಪ ನೀನು? ಅದು ಇನ್ನೂ ಯೋಚನೆ ಮಾಡಿಲ್ಲಮ್ಮವ, ಮುಂದೆ ಯೋಚನೆ ಮಾಡ್ತೀನಿ. ಬಿಸ್ನೆಸ್ ಅಂದರೆ ನೀನು ಅನ್ಕೊಂಡಷ್ಟು ಸುಲಭ ಅಲ್ಲಪ್ಪ. ಅದರಲ್ಲಿ ಎಷ್ಟೆಷ್ಟೋ ವರ್ಷ ಕಷ್ಟಪಟ್ಟು ಮಾಡ್ತಾ ಇರೋರೆ ಅದನ್ನ ಮುನ್ನಡೆಸ್ಕೊಂಡು ಹೋಗೋಕೆ ಅಲ್ಲಾಡೋಗ್ತಾ ಇದ್ದಾರೆ. ಅಂತತ ನೀನೀಗ ಹೊಸ್ದಾಗಿ ಏನು ಬಿಸ್ನೆಸ್ ಮಾಡ್ತೀಯಪ್ಪ? ಏನು ಅನ್ಕೊಂಡು ಇನ್ನೂ ಏನು ಯೋಚನೆನೇ ಇಲ್ಲ ನಿನಗೆ, ಆದರೂ ಸುಮ್ಮನೆ ಬಿಸ್ನೆಸ್ ಅಂತಿದೆಯಾ? ಬಿಸ್ನೆಸ್ ಮಾಡೋದಂದ್ರೆ ಅದು ಸಾಮಾನ್ಯದ ವಿಷಯ ಅಲ್ಲ. ಯಾರನ್ನಾಗ್ಲಿ ಹೊಸ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಮೊದಲೇ ಒಂದು ಯಾವುದೋ ಒಂದು ಕೈಯಾಗ ಒಂದು ಒಳ್ಳೆ ಕೆಲಸ ಇಟ್ಕೊಂಡಿರ್ತಾರೆ. ಇದನ್ನ ಬೇಕಾದರೆ ಎಕ್ಸ್ಟ್ರಾ ಆಗಿ ಇಟ್ಕೋತಾರೆ. ಅದಾದಮೇಲೆ ಎಷ್ಟೋ ಒಂದು 3-4 ವರ್ಷ ಅದರಲ್ಲೇ ಗ್ರೌಂಡ್ ವರ್ಕ್ ಎಲ್ಲ ಮಾಡ್ತಾರೆ. ಅದ್ರದ್ದು ಆಳ ಆಗಲ ಎಲ್ಲ ತಿಳ್ಕೊತಾರೆ. ಅದ್ರ ಬಗ್ಗೆ ಎಷ್ಟು ಲಾಸ್ ಆಗುತ್ತೆ, ಎಷ್ಟು ಲಾಭ ಆಗುತ್ತೆ ಅನ್ನೋದ್ರ ಮೇಲೆ ಆಮೇಲೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು.
ಅಯ್ಯೋ ಸಾಕು ಮಾಡ್ರಿ, ಏನು ಇಟ್ಬಿಟ್ಟಿರಿ ಅವಾಗಿಂದ, ಅಯ್ಯೋ ಕೇಳೋಕ್ಕಾಗವಲ್ತು ನನಗೆ. ಸರಿ ಆಯಿತು, ನೀನು ಹೇಳ್ದಂಗೆ ಬಾಯಿ ಮುಸ್ತೀನಿ. ಇನ್ನೇನು ಈಗ ಮದುವೆ ಆದಮೇಲೆ ಇವ್ರದ್ದು ಕೂಡ ಎಕ್ಸಾಮ್ಸ್ ಎಲ್ಲ ಮುಗ್ದೋಗ್ತಾವೆ ಅಷ್ಟೊತ್ತಿಗೆ. ಆವಾಗ ಇವ್ರೇನು ಓದಿ ಪಾಸ್ ಆಗ್ತಾರೋ ನಾನು ನೋಡ್ತೀನಿ. ಅದಾದಮೇಲೆ ಏನೋ ಇವ್ರು ಬೇರೆ ಮನೆ ಮಾಡ್ತೀನಿ ಅನ್ನೋದಕ್ಕೆ ಆಯಿತು, ದುಡ್ಡು ಕೂಡ ಕೊಡ್ತೀನಿ ಅಂತ ಹೇಳಿದನಲ್ಲ, ಮನೆಗೆ ಎಷ್ಟು ಸಾಮಾನು ಹಾಕ್ಸೋದು, ಇವ್ರ ಬಾಡಿಗೆ ಮನೆದು ಎಲ್ಲ ಆಯ್ತು ನೋಡಿ ಮಾಡ್ಕೊಡ್ತೀವಿ. ಅದಾದಮೇಲೆ ನನ್ನ ಗಂಡ ಏನೋ ಬಿಸ್ನೆಸ್ ಮಾಡ್ದ, ಅದ್ರಾಗ ಕಷ್ಟ ಆಯಿತು, ಲಾಸ್ ಆಯಿತು, ದುಡ್ಡು ಕೊಡಿಯಪ್ಪ ಅಂತ ನನ್ನ ಮನೆಗೆ ಬಂದು ಕೇಳಿದ್ರೆ ಅವಾಗ ನಾನು ಇದೇ ಥರ ಬಾಯಿ ಮುಚ್ಕೊಂಡೇ ಇರ್ತೀನಿ, ಏನು ಹೇಳೋಕ್ಕೋಗಲ್ಲ, ನನ್ನ ಕೈಲಿ 1 ರೂಪಾಯಿ ಕೊಡೋಕ್ಕಾಗಲ್ಲ ಅದ್ರ ಮೇಲೆ. ಅಯ್ಯೋ ಇವರೇನು ಇವಾಗಲೇ ಕೈ ಎತ್ಬಿಟ್ರು, ನಾನು ಮುಂದೆ ಹೆಲ್ಪ್ ಮಾಡೋಂಗಿಲ್ಲ ಹಂಗಿಂಗಂತ. ನಾನು ನೋಡಿದ್ರೆ ಏನೇನೋ ಯೋಚನೆ ಮಾಡಿದ್ದೆ, ಬೇಕಾದರೆ ರಾಧಿಕಾನ ಒಂದು 4-5 ಏಟು ಒದ್ದನ ಆಗಲಿ ತವ್ರ ಮನೆಗೆ ಕಳಿಸಿ ದುಡ್ಡು ತೊಗೊಂಬ ಅಂತೇಳಿ ಹೆಂಗನ್ನ ಮಾಡಿ ದುಡ್ಡು ಪೀಕೋಣ ಅಂತ ಅಂದ್ಕೊಂಡಿದ್ದೆ. ಇವ್ರು ನೋಡಿದ್ರೆ ಇವಾಗಲೇ ಮಾಡೋಂಗಿಲ್ಲ, ಏನು ಹೆಲ್ಪು ಮುಂದೆ ಅಂತಿದ್ದಾರೆ, ಬರೀ ಬೇರೆ ಮನೆ ಮಾಡೋಕ್ಕಷ್ಟೇ ಸಾಮಾನು ಹಾಕ್ಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ನೋಡಿದ್ರೆ ದುಡ್ಡೆಲ್ಲ ಇವ್ರ ಹತ್ರನೇ ವಸೂಲಿ ಮಾಡಿ ಜೀವನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮುಂದಿಂದೆಲ್ಲ ಯಾಕೆ ಯೋಚನೆ ಮಾಡೋಣ, ಈಗ ಆರಾಮಾಗಿ ಜಾಲಿಯಾಗಿರೋದು ನೋಡಬೇಕು. ಮುಂದಿಂದೆಲ್ಲ ಯೋಚನೆ ಮಾಡೋದು ನನ್ನ ಹಿಸ್ಟ್ರಿಲೇ ಇಲ್ಲ. ಅದೆಲ್ಲ ಇರಲಿ. ಹೌದು ಮಾವ, ಈಗ ಮದುವೆಗೆ ನಮ್ಗೇನು ಕೊಡ್ತಾ ಇದ್ದೀರಾ? ಅಂದರೆ ಅಳಿಯಾಗ ಏನನ್ನ ಆಗ್ತಾರಲ್ಲ ಮದುವೆ ಇದ್ದಾಗ, ಅದನ್ನು ಕೇಳ್ತಾ ಇದ್ದೀನಿ. ಥೋ ಇವನೆಂಥ ವೇಸ್ಟ್ ಫೇಲೋ ಅಂತ, ಈ ಎಂಥ ನಾಚಿಕೆ ಇಲ್ದವನಾಗಿರಬೇಕು. ಅಲ್ಲ ಬಾಬಾ, ನಾವು ನೋಡಿದ್ರೆ ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ನಿಮಗೆ ಯೋಚನೆನೇ ಇಲ್ಲ, ಅದ್ರ ಬಗ್ಗೆ ಆಲೋಚನೆನೇ ಇಲ್ಲ. ಬರೀ ಏನು ಅಡುಗೆ ಮಾಡ್ತೀರಾ ಮಧ್ಯಾಹ್ನಕ್ಕೆ, ರಾತ್ರಿಗೆ ಏನು ಅಡುಗೆ ಮಾಡ್ತೀರಾ, ನಂಗೇನು ಕೊಡ್ತೀರಾ, ಬರೀ ಇದೇ ಕೇಳ್ತಾ ಇದ್ದೀರಲ್ಲ ಮಾವ. ಮಾವಂತಿ ನೋಡು ಬಾಬಾ, ನಮ್ಮದು ಓದ್ ಮುಗಿಯೋಕ್ಕಿಂತ ಮುಂಚೆನೇ ಮದುವೆ ಆಗ್ಬಿಟ್ವಿ, ಈಗ ಈ ಮನೆಗೆ ಅಳಿಯಾಗಿ ಬಂದಿದ್ದೀನಿ. ಇದೆಲ್ಲ ನಾವೇನು ಮೊದಲೇ ಯೋಚನೆ ಮಾಡ್ಕೊಂಡಿದ್ವಾ? ಎಲ್ಲ ಹಂಗೆ, ಅವೇನು ನಾವು ಪ್ಲ್ಯಾನ್ ಮಾಡೋದು ಬೇಕಾಗಿಲ್ಲ, ಹಂಗೆ ಆಗ್ತಾ ಇರ್ತವೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಾರ್ದು ನಾವು, ಏನಾಗಬೇಕು ಅದು ಆಗ್ತಾನೇ ಇರ್ತವೆ. ಹೇಳಪ್ಪ, ಅವ್ರು ಒಂದೇ ಸಮನೆ ಕೇಳ್ತಾ ಇದ್ದಾರೆ ಏನು ಕೊಡ್ತೀರಾ ಅಂತ ಮದುವೆಗೆ. ಅದಕ್ಕೆ ನೀವೇನು ಕೊಡ್ತೀರಾ ಅನ್ನೋದ್ರ ಮೇಲೆ ನಾವು ಇಬ್ಬರು ಶಾಪಿಂಗ್ ಹೋಗಿ ಬಂದುಬಿಡ್ತೀವಿ, ಹೋಗಿ ಚಲೋ ಬಟ್ಟೆ ತೊಗೊಂಬರ್ತೀವಿ ಮತ್ತೆ. ಅಲ್ಲ ರಾಧಿಕಾ, ಪ್ರಿಯಾಂಕ್ ಅವ್ರ ಅಮ್ಮ ಅದೇನು 2 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ, ಮತ್ತೆ ನಾನು ಕೂಡ ಒಂದು ಗೋಲ್ಡ್ ನೆಕ್ಲೆಸ್ ಕೊಡ್ಸಿದ್ದೀನಿ, ಅದಾದಮೇಲೆ ಒಂದು ಕಾಸ್ಟ್ಲಿ ಸೀರೆ ತೊಗೊಂಡಿದ್ಯಾ, ಮತ್ತು ಇನ್ನೇನು ಕೊಡ್ಬೇಕು ನಿಮಗೆ? ಎಲ್ಲ ಮಾಡಿದ್ವಪ್ಪ ನಮ್ಮ ಕೈಲಾದಷ್ಟು. ಇದೊಳ್ಳೆ ಬೇಷತ್ ಮಾವ, ಅದೆಲ್ಲ ನಿಮ್ಮ ಮಗಳಿಗೆ ಕೊಟ್ಟಿದ್ದೀರಾ, ಮತ್ತು ನನಗೇನೋ ಕೊಡಲ್ವಾ? ಅಮ್ಮ, ಮಗಳಿಗೆ ಅಷ್ಟೊಂದೆಲ್ಲ ಕೊಡಿಸಿದ್ದೀರಾ, ಇನ್ನು ಹಳೆಯ ಕೂಡ ಜಾಸ್ತಿನೇ ಕೊಡ್ತೀರ ತಾನೇ? ಚೀಪಾಗೇನು ಕೊಡಲ್ಲ ಅಲ್ಲಮ್ಮ, ಜಾಸ್ತಿನೇ ಕೊಡ್ತೀರ ತಾನೇ? ಅಲ್ಲ, ಅವ್ನು ಕೇಳೋದ್ರಲ್ಲಿ ಹೋಗ್ಲಿ, ಅವನ ಮನಸ್ಥಿತಿನೇ ಹಂಗ ಅಂತ ಗೊತ್ತಿದೆ ಎಲ್ಲರಿಗೂ. ಈ ರಾಧಿಕಾಗೆ ಏನಾಗಿದೆ? ಅವನಿಗೂ ಈಗಿಗೂ ಏನೋ ವ್ಯತ್ಯಾಸ ಇಲ್ಲ. ಅಪ್ಪ ಅಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ, ಮದುವೆಗೆ ಅಷ್ಟೆಲ್ಲ ಖರ್ಚಾಗ್ತಾ ಇದೆ, ಬರೀ ತಮ್ಮದೇ ಯೋಚನೆ ಮಾಡ್ತಿದ್ದಾರಲ್ಲ, ಎಷ್ಟು ಸ್ವಾರ್ಥ ಇರಬೇಡ. ಮಗಳಾಗಿ ಅಪ್ಪ ಅಮ್ಮನ ಕಷ್ಟ ಅರ್ಥ ಮಾಡ್ಕೋಬೇಕು. ಪಾಪ ಅವ್ರಿಗೆ ಎಷ್ಟನ್ನ ಹೊರೆ ಹಾಕ್ಬಾರ್ದು ಅಂತಂದೇಳಿ ಎಷ್ಟೋ ಸಹಾಯ ಮಾಡೋರು ಇರ್ತಾರೆ. ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಹತ್ರ ಇನ್ನೂ ಜಾಸ್ತಿ ಖರ್ಚು ಮಾಡ್ಸೋಕೆ ನೋಡಲ್ಲ. ಆದರೆ ಈಕಿ ಬರೀ ನಮ್ಗೇನು ಕೊಡಿಸ್ತೀರಾ, ನಮ್ಗೇನು ತರ್ತೀರಾ, ಬರೀ ಇದರಲ್ಲೇ ಇದ್ದಾಳೆ ನಮ್ಮ ತಂಗಿ. ಇವರಿಗೆ ಸಿಟ್ಟಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ಬುದ್ಧಿನೂ ಬರಲ್ಲ ಇವಕ್ಕೆ. ಇವ್ರಿಗೆ ಅವ್ರ ರೂಟಲ್ಲೇ ಹೋಗಿ ಬುದ್ಧಿ ಕಲಿಸ್ಬೇಕು. ಬಾವಾ, ನೀವು ತುಂಬ ಬುದ್ಧಿವಂತರು, ತುಂಬ ಒಳ್ಳೆಯವ್ರು ಕೂಡ. ಎಷ್ಟು ಒಳ್ಳೆಯವ್ರು ಗೊತ್ತಾ? ನಿಮ್ಮನ್ನು ನೋಡ್ತಾ ಇದ್ರೆ ನಂಗೆ ತುಂಬ ಗೌರವ ಅನ್ನಿಸ್ತಾ ಇದೆ, ಎಷ್ಟೋ ಪ್ರೌಡ್ ಫೀಲ್ ಆಗುತ್ತೆ. ದೊಡ್ಡವ್ರಿಗೆ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಿಸ್ತೀರಾ, ನಿಜವಾಗ್ಲೂ ನಿಮ್ಮಿಂದ ಕಲಿಯೋದು ತುಂಬ ಇದೆ. ಏನು ಇಷ್ಟೊಂದು ಹೊಗಳ್ತಾ ಇದ್ದಾನೆ? ಹೌದು, ನಾನು ತುಂಬ ಒಳ್ಳೆಯನು. ನನ್ನ 3 ಜನ ಎಲ್ಲರೂ ಎಷ್ಟು ಒಳ್ಳೆಯನು ಅಂತ ಹೊಗಳ್ತಾ ಇರ್ತಾರೆ ಗೊತ್ತಾ? ನಾನು ಯಾರಿಗೂ ಕಷ್ಟ ಕೊಡಲ್ಲ, ಯಾರಿಗೂ ತೊಂದರೆ ಕೊಡೋಕೆ ಹೋಗಲ್ಲ. ನಿಮ್ಮ ತಂಗಿನ ಕೂಡ ಮುಂದೆ ಚೆನ್ನಾಗಿ ನೋಡ್ಕೋತೀನಿ. ನೋಡಿದ್ರಪ್ಪ, ನಾವು ಎಷ್ಟು ಅದೃಷ್ಟವಂತರಲ್ವಾ, ಇಂಥ ಒಳ್ಳೆ ಅಳಿಯ ಸಿಗೋಕೆ ನಾವು ಎಷ್ಟು ಪುಣ್ಯ ಮಾಡಿರಬೇಕು. ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಒಳ್ಳೆ ಮನಸ್ಸಿರೋ ಅಳಿಯ ನಿಮಗೆ ಜಾಸ್ತಿ ಕಷ್ಟ ಕೊಡಲ್ಲಪ್ಪ. ನೋಡ್ತೀರಿ, ಬೇಕಾದ್ರೆ ನೀವು ಒಂದು 10,000 ಕೊಟ್ರು ಅದನ್ನೇ ತೊಗೊಂಡೋಗಿ ಖುಷಿಯಾಗಿ ಬಟ್ಟೆ ತೊಗೊಂಬರ್ತಾರೆ. ನಿಮಗೆ ಯಾವುದೇ ಟಾರ್ಚರ್ ಕೊಡಲ್ಲ, ಜಾಸ್ತಿ ಕೊಡ್ರಿ, ಅಷ್ಟೇ ಕೊಡ್ರಿ, ಇಷ್ಟೇ ಕೊಡ್ರಿ ಅಂತ ಕೇಳಲ್ಲ. ಅತ್ತೆ ಮಾವನ ಹತ್ರ ದುಡ್ಡು ಕೀಳೋದು, ಅವ್ರಿಗೆ ಟಾರ್ಚರ್ ಕೊಡೋದು, ದುಡ್ಡಿನ ವಿಷಯದಲ್ಲಿ ಹಿಂಗೆಲ್ಲ ಮಾಡಿದ್ರೆ ಜೈಲಾಗ ಆಗ್ತಾರಂತ ಕಿರಣ್ ಬಾವಗೂ ಗೊತ್ತು. ಅದಕ್ಕೆ ಅವ್ರು ನಿಮಗೆ ಜಾಸ್ತಿ ತೊಂದರೆ ಕೊಡೋಕೆ ಹೋಗಲ್ಲ. ತುಂಬ ಒಳ್ಳೆಯವ್ರು ಗೊತ್ತಾ ನಮ್ಮ ಬಾವ. ಕಿರಣ್ ಅಂತ ಒಳ್ಳೆ ಮನ್ಸಿರೋರು ಇನ್ನೂ ನಿಮಗೆ ಜಾಸ್ತಿ ಕಾಟ ಕೊಡಲ್ಲಪ್ಪ, ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಅಂತ. ಅವರೆಲ್ಲ ಅರ್ಥ ಮಾಡ್ಕೋತಾರೆ. ನನ್ನ ಹೆಂಡತಿಗೆ ಅಷ್ಟೆಲ್ಲ ಕೊಟ್ಟಿದ್ದೀರಾ, ಅಷ್ಟೆಲ್ಲ ಕೊಟ್ಟಿರ್ಬೇಕಾದ್ರೆ ಮತ್ತೆ ನಾನು ನಿಮ್ಮ ಹತ್ರ ಕೇಳಿದ್ರೆ ಅದು ಮನುಷ್ಯತ್ವ ಅನ್ಸ್ಕೊಳ್ಳೋದಿಲ್ಲ. ಪಾಪ ನಿಮ್ಮ ಮಗಳಿಗೆ ಕೊಡೋಕ್ಕೆ ಅಷ್ಟೊಂದೆಲ್ಲ ಕಷ್ಟಪಟ್ಟಿರ್ತೀರಾ, ಮತ್ತು ನನಗೆ ಕೊಟ್ಟು ತ್ರಾಸ ತಗೋತೀರಾ ಅಂತ ಅರ್ಥ ಮಾಡ್ಕೋತಾರೆ. ಅಪ್ಪ, ನಿಮ್ಮ ಅಳಿಯಕ್ಕೆ ಸಾಕು ಒಂದು 10,000 ಕೊಡಿ, ಅಷ್ಟರಲ್ಲೇ ತೊಗೊಂಡ್ಬಿಡ್ತಾರೆ. ಪಾಪ ಒಂದು ಮಾತು ಹೆಚ್ಚಿಗೆ ಮಾತಾಡಲ್ಲ, ನೋಡ್ತಾ ಇರಬೇಕಾದ್ರೆ. ಇದೇನಪ್ಪ, ನಾನು ನೋಡಿದ್ರೆ 1 ಲಕ್ಷದವರೆಗೂ ಇಸ್ಕೋಬೇಕು, ಅಷ್ಟು ಬಟ್ಟೆ ತೊಗೋಬೇಕಂತ ಮಾಡಿದ್ದೆ. ಇವ್ರು ನೋಡಿದ್ರೆ ಬರೀ 10,000ದಲ್ಲೇ ಮುಗಿಸೋ ಥರ ಕಾಣಿಸ್ತಾ ಇದ್ದಾರೆ. ತಗೊಂಬ ರಾಧಿಕಾ, ಇದು 10,000 ಐತೆ ನೋಡ್ರಿ, ತಗೋರಿ. ನಾಳೆ ಹೋಗಿ ಬಟ್ಟೆ ತೊಗೊಂಬಂದ್ಬಿಟ್ರಿ ಮತ್ತೆ ಅಳಿಯಾಗ. ಇವರೇನು ಬರೀ 10,000ನೇ ಕೊಡ್ತಾ ಇದ್ದಾರಲ್ಲ. ನಮ್ಮಣ್ಣ ಬರೀ ಆನಂದಣ್ಣ ಮಾತ್ರ ಹುಷಾರಿದ್ದಾನೆ ಅಂದ್ಕೊಂಡ್ರೆ ಈ ನವೀನ್ ಕೂಡ ಅಷ್ಟೇ.
ಈಗ ಹೆಂಗಪ್ಪ ಮಾಡೋದು? ಬರೀ 10,000 ಕೊಟ್ಟಿದ್ದಾರಲ್ಲ. 10,000ದಲ್ಲಿ ಏನು ಕಮ್ಮಾಗಿರೋ ಬಟ್ಟೆ ಬರ್ತವೆ ಏನೋ. ನಾನು ನೋಡಿದ್ರೆ ಎಂತೆಂಥ ಬಟ್ಟೆ ಕೊಂಡ್ಕೋಬೇಕು ಅಂತ ಮಾಡಿದ್ದೆ. ಒಂದು ಜೊತೆ ಸೂಟು, ಒಂದು ಜೊತೆ ಶೇರ್ವಾಣಿ, ಇನ್ನೊಂದು ಜೊತೆ ಶರ್ಟು, ಫಾರ್ಮಲ್ಸಲ್ಲಿ ಇರೋದು ಚೆನ್ನಾಗಿರೋ ತೊಗೊಳ್ಳೋಣ ಅಂತ ಮಾಡಿದ್ದೆ. ನೋಡಿದ್ರೆ ಎಲ್ಲ ಉಲ್ಟಾ ಪಲ್ಟ ಆಗೋಯ್ತು ನನ್ನ ಪ್ಲ್ಯಾನು.